ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಯಾವುದೇ ರೀತಿ ಗಂಟಿಲ್ದ ಹಾಗೆ ಸ್ಮೂತಾಗಿ ಕೇವಲ 10 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ರಾಗಿ ಮುದ್ದೆ ಮಾಡೋದಕ್ಕೆ ಮೊದಲನೇದಾಗಿ ರಾಗಿ ಹಿಟ್ಟು ಬೇಕು. ನಾನು ಈ ಒಂದು ದೊಡ್ಡ ಅಳತೆಯಲ್ಲಿ 1.5 ಲೋಟದಷ್ಟು ನಾನು ರಾಗಿ ಹಿಟ್ಟನ್ನ ತಗೊತಿದ್ದೀನಿ. ಅದು 1.5 ಕಪ್ನಷ್ಟು ಸಮಾನದಾಗಿದೆ. ಮತ್ತು ಅದೇ ಲೋಟದ ಅಳತೆಯಲ್ಲಿ ನಾನು 1.5 ಗ್ಲಾಸಷ್ಟು ನೀರನ್ನು ತಗೊಂಡಿದ್ದೀನಿ. ಇದು 1.5 ಕಪ್ನಷ್ಟು ಸಮಾನದ್ದಾಗಿದೆ. ನಾನಿವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊತೀನಿ. ಈ ರೀತಿಯಾದ ತಳ ಮಂದ ಇರುವಂತ ಪಾತ್ರೆನ ತಗೊಳ್ಳಿ. ಗ್ಯಾಸ್ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇವಾಗ ನಾನು 1.5 ಲೋಟದಷ್ಟು ನೀರನ್ನ ಹಾಕೊಂತಿದ್ದೀನಿ. ಮತ್ತು 1/4 ಟೇಬಲ್ ಸ್ಪೂನ್ ಅಷ್ಟು ಪುಡಿ ಉಪ್ಪನ್ನು ಹಾಕೊಂತಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನ ಹಾಕೊಂತಿದ್ದೀನಿ. ರಾಗಿ ಹಿಟ್ಟನ್ನ ಹಾಕೊಂಡಿದ ತಕ್ಷಣ ಈ ರೀತಿಯಾಗಿ ಕದರ್ಕೋಬೇಕು. ಯಾವುದೇ ರೀತಿ ಗಂಟಿಲ್ದ ಹಾಗೆ ಈ ರೀತಿಯಾಗಿ ಬರೆಸ್ಕೋಬೇಕು. ಮುದ್ದೆ ಗಂಟಿಲ್ದಾಗೆ ಹಾಗೂ ಸಾಫ್ಟ್ ಆಗಿ ಬರಬೇಕು ಅಂದ್ರೆ ಇಲ್ಲಿ ಒಂದು ಟಿಪ್ ಏನಂದ್ರೆ, ನೀರು ತಣ್ಣಗಿರುವಾಗಲೇ ರಾಗಿ ಹಿಟ್ಟನ್ನ ಹಾಕಿ ಕದರ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಕದರ್ಕೊಂಡ್ರೆ ಮುದ್ದೆ ಯಾವುದೇ ರೀತಿ ಗಂಟಿಲ್ದನೆ ಚೆನ್ನಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಬರೆಸ್ಕೊಂಡಿದ್ದಾಗಿದೆ. ನಾನು ಇವಾಗ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು 2 ನಿಮಿಷ ಕುದಿಲಿಕ್ಕೆ ಬಿಡ್ತಿದ್ದೀನಿ. ಇವಾಗ ನೀವು ನೋಡ್ಬೋದು ಯಾವ ರೀತಿ ಕುದಿತಾ ಇದೆ ಅಂತ, ಹಾಗೂ ಕಲರ್ ಕೂಡ ಚೇಂಜ್ ಆಗಿದೆ. ಈ ಸಮಯದಲ್ಲಿ ನಾನು 1.5 ಕಪ್ನಷ್ಟು ರಾಗಿ ಹಿಟ್ಟನ್ನ ಹಾಕೊತಿದ್ದೀನಿ. ಈ ರೀತಿಯಾಗಿ ಗುಡ್ಡೆ ಥರ ಹಾಕೋಬೇಕು. ಒಂದು ಕಡೆ ಗುಡ್ಡೆಯಾಗಿ ನಿಲ್ಲಬೇಕು. ನಂತರ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ನಾನು 8 ರಿಂದ 10 ನಿಮಿಷ ಕುದಿಲಿಕ್ಕೆ ಬಿಡ್ತಿದ್ದೀನಿ. ಇವಾಗ 8 ನಿಮಿಷ ಆಗಿದೆ ಮತ್ತು ರಾಗಿ ಹಿಟ್ಟು ಕೂಡ ಚೆನ್ನಾಗಿ ಬಂದಿದೆ. ಇವಾಗ ನಾನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಸ್ಪೂನ್ ತಗೊಂಡು ನಾನು ಈ ರೀತಿಯಾಗಿ ಕದರ್ಕೊತಾ ಇದ್ದೀನಿ. ಬೇಗ ಫಾಸ್ಟಾಗಿ ಕದರ್ಕೋಬೇಕು. ನೀವು ಅನ್ನದ ಕೈ ಅಥವಾ ಮುದ್ದೆ ಕೋಲ್ ಸಹ ಬಳಸ್ಬೋದು. ನನಗೆ ಸ್ಪೂನಿಂದ ಮಾಡೋದು ತುಂಬ ಈಸಿ. ಸ್ಪೂನ್ ಯೂಸ್ ಮಾಡೋದಾದ್ರೆ ಸ್ಪೂನ್ ಲೆಂತ್ ದೊಡ್ಡದಾಗಿರೋದನ್ನ ಯೂಸ್ ಮಾಡಿ. ಉದ್ದ ಇರುವಂಥ ಸ್ಪೂನ್ ಯೂಸ್ ಮಾಡೋದ್ರಿಂದ ಕೈಗೆ ಯಾವುದೇ ರೀತಿ ಬಿಸಿ ತಟ್ಟಲ್ಲ. ಅದಕ್ಕೋಸ್ಕರ ತುಂಬ ಕಡಿಮೆ ಕ್ವಾಂಟಿಟಿ ಮಾಡೋದ್ರಿಂದ ಅನ್ನದ ಕೈಯಲ್ಲಿ ನೀವು ತಿರುಗಿಸ್ಕೋಬೋದು, ಇಲ್ಲಾಂದರೆ ಮುದ್ದೆ ಕೂರಲ್ಲಿ ತಿರುಗಿಸ್ಬೇಕಾಗುತ್ತೆ. ಇವಾಗ ಹಿಟ್ಟನ್ನು ಚೆನ್ನಾಗಿ ಕದ್ರಿಕೊಂಡಿದ್ದಾಗಿದೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಿಟ್ಟಿನ ಪ್ರಮಾಣದಲ್ಲಿ 2 ಮೀಡಿಯಂ ಸೈಜ್ ಮುದ್ದೆ ಆಗುತ್ತೆ. ನಾನೀಗ ಸ್ವಲ್ಪನೇ ಹಿಟ್ಟು ತಗೊಂಡು ಒಂದು ಪ್ಲೇಟ್ಗೆ ಹಾಕೊತೀನಿ. ಈ ರೀತಿಯಾಗಿ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ಮೇಲೆ ಕೈನ ನೀರಿನಿಂದ ತೇವಾಂಶ ಮಾಡಿಕೊಂಡು ನಾನು ಈ ರೀತಿಯಾಗಿ ಕಟ್ಕೊತಿದ್ದೀನಿ ಮುದ್ದೆನ. ಈ ರೀತಿಯಾಗಿ ಹೋಳಿಸ್ಕೊಂಡ್ರೆ ಮುದ್ದೆ ರೆಡಿ ಆಗುತ್ತೆ. ಇದೇ ರೀತಿಯಾಗಿ ಮತ್ತೆ ಇನ್ನೂ ಒಂದು ಸ್ವಲ್ಪ ಮುದ್ದೆ ಹಿಟ್ಟನ್ನ ನಾನು ಪ್ಲೇಟ್ಗೆ ಹಾಕ್ಕೊಂಡು ಕೈನ ನೀರಿನಿಂದ ತೇವಾಂಶ ಮಾಡಿಕೊಂಡು ನಾನು ಒಂದು ಮುದ್ದೆನ ಕಟ್ಕೊತೀನಿ. ಈ ರೀತಿಯಾಗಿ ಕೈಯಲ್ಲಿ ಹೋಳಿಸ್ಕೊಂಡ್ರೆ ಇನ್ನೊಂದು ಮುದ್ದೆ ಕೂಡ ರೆಡಿ ಆಗುತ್ತೆ. ನಾನು ಇವಾಗ ಮುದ್ದೆ ಮಾಡಿರೋ ಪಾತ್ರೆಗೆ ನಾನು ಮುದ್ದೆ ಹಾಕಿ ಮುಚ್ಚಿಡ್ತಿದ್ದೀನಿ. ಯಾಕೆಂದರೆ ಪಾತ್ರೆ ಬಿಸಿ ಇರೋದ್ರಿಂದ ಮುದ್ದೆ ಕೂಡ ಬಿಸಿ ಇರುತ್ತೆ. ನೀವು ಹಾಟ್ ಬಾಕ್ಸಿಗೆ ಕೂಡ ಎತ್ತಿಡ್ಬೋದು. ರಾಗಿ ಮುದ್ದೆ ಬಿಸಿ ಇರುವಾಗಲೇ ಬಿಸಿ ಬಿಸಿ ಸಾಂಬಾರ್ಗೆ ಹಾಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ರಾಗಿ ಮುದ್ದೆ ಒಂದಿದ್ರೆ ಸಾಕು. ವಿಶೇಷವಾಗಿ ಉಪ್ಸಾರು, ಬಸ್ಸಾರು, ಮೊಳಕೆ ಹುಳಿಕಾಳು ಸಾಂಬಾರು, ಸೊಪ್ಪಿನ ಸಾಂಬಾರು, ಮೊಸೊಪ್ಪು ಹಾಗೂ ಮಜ್ಜಿಗೆ ಮೆಣಸೊಳೆ, ಈ ಎಲ್ಲ ಸಾಂಬಾರುಗಳಿಗೂ ಮುದ್ದೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನಿವತ್ತು ಮೊಳಕೆ ಹುಳಿಕಾಳು ಸಾಂಬಾರಿಗೆ ಮುದ್ದೆ ಮಾಡಿ ತೋರಿಸ್ತಾ ಇದ್ದೀನಿ. ರಾಗಿಯಲ್ಲಿ ಕ್ಯಾಲ್ಸಿಯಂ ಮತ್ತು ಐರನ್ ಅಂಶ ಜಾಸ್ತಿ ಇರೋದ್ರಿಂದ ರಾಗಿಯನ್ನು ಸೇವಿಸೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಹಾಗೂ ತಂಪು ಕೂಡ. ನಮ್ಮ ಹಿರಿಯರು ಗಾದೆ ಕೂಡ ಹೇಳ್ತಾರೆ, ರಾಗಿ ಮುದ್ದೆ ತಿಂದರೆ ದೇಹ ಗಟ್ಟಿ ಅಂತ. ಬೆಟ್ಟದಷ್ಟು ಕೆಲಸವಿದ್ದರೂ ಮುದ್ದೆಯಷ್ಟು ಊಟ ಬೇಕು ಅಂತ ಹೇಳ್ತಾರೆ. ಇದರರ್ಥ ಎಷ್ಟೇ ತುಂಬ ಕೆಲಸವಿದ್ದರೂ ಒಂದು ಮುದ್ದೆ ತಿಂದರೆ ಅಷ್ಟು ಶಕ್ತಿಯನ್ನು ತುಂಬುತ್ತೆ ನಿಮಗೆ ಆ ಕೆಲಸನ ಪರಿಪೂರ್ಣ ಮಾಡೋದಕ್ಕೋಸ್ಕರ. ಯಾರಿಗೆಲ್ಲ ರಾಗಿ ಮುದ್ದೆ ತಿನ್ನೋದಕ್ಕೆ ಇಷ್ಟ ಆದರೆ ಮಾಡೋದಕ್ಕೆ ಬರಲ್ಲ ಅನ್ನೋರು ಈ ವಿಡಿಯೋನ ತಪ್ಪದೆ ನೋಡಿ. ತುಂಬ ಸುಲಭವಾಗಿ 10 ಮಿನಿಟ್ಸಲ್ಲೇ ರಾಗಿ ಮುದ್ದೆನ ನೀವು ಮಾಡ್ಕೋಬೋದು. ಮತ್ತು ಯಾವೆಲ್ಲ ಸಾಂಬಾರಿಗೆ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೆಕ್ಸ್ಟ್ ರೆಸಿಪಿ ವಿಡಿಯೋಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.